ಬಾಬಾ, ಇದಕ್ಕೆಲ್ಲ ಆ ಶಾಪನೇ ಕಾರಣ ಅಂತ ಹೇಳ್ತೀಯಾ? ತೊಂದರೆಗಳು ಹೀಗೆ ಬರ್ತಾನೆ ಇರುತ್ತೆ ಅನ್ನೋದಕ್ಕೆ ಇದು ಉದಾಹರಣೆನಾ? ಏನೋ ವೈದೇಹಿ, ಆದ್ರೆ ಇಷ್ಟು ದೊಡ್ಡ ಅಪಾಯದಿಂದ ಕ್ಷೇಮವಾಗಿ ಪಾರಾಗಿ ಹೋಗ್ತಿದೀವಿ ಅಂದ್ರೆ ನಾವು ನೋಡೋಕ್ ಹೋಗ್ತಾ ಇರೋ ಆ ತಾಯಿನೇ ನಮ್ಮನ್ನ ಕಾಪಾಡಿದಾಳೆ ಅನ್ಕೋಬೇಕು. ಆ ತಾಯಿ ಈ ಶಾಪದಿಂದ ನಮ್ಮನ್ನ ಕಾಪಾಡಿದ್ರೆ ಸಾಕು ಬಾವ. ಮತ್ತೀಗ ಹೇಗೆ? ಕಾರ್ ಬೇರೆ ಸರಿ ಇಲ್ಲ ಅಲ್ವಾ ಬಾವ? ಮನೆಗೆ ಫೋನ್ ಮಾಡೋಣವಾ? ಬೇರೆ ಕಾರ್ ಕಳಿಸಿ ಅಂತ ಹೇಳಣ್ವಾ? ಬೇಡ ವೈದೇಹಿ, ಈ ವಿಚಾರ ಗೊತ್ತಾದ್ರೆ ಮನೇಲಿ ಎಲ್ರೂ ಗಾಬರಿ ಪಡ್ತಾರೆ. ಹಾ, ನನ್ಗೆ ಗೊತ್ತಿರೋ ಒಂದು ಗ್ಯಾರೇಜ್ ಇದೆ, ಅವ್ರು ಫೋನ್ ಮಾಡಿ ಬೇರೆ ಕಾರ್ ಕಳ್ಸೋಕೆ ಹೇಳ್ತೀನಿ. ಹಲೋ ಆನಂದ್. ಹಾ ಹೇಳು ದೇವಾ. ನಾವು ನಿಮ್ಮ ಊರಿಗೆ ಹತ್ತಿರದಲ್ಲೇ ಇದ್ವಿ. ನನ್ನ ಕಾರು ಬ್ರೇಕ್ ಡೌನ್ ಆಗಿದೆ. ಇಫ್ ಯು ಡೋಂಟ್ ಮೈಂಡ್ ನಿಂದು ಯಾವುದಾದ್ರೂ ಒಂದು ಕಾರ್ ಕಳ್ಸ್ಕೊಡ್ಬೋದಾ? ಹಾ ಓಕೆ ಕಣೋ, ಅದರಲ್ಲೇನಿದೆ, ಅಷ್ಟು ಹೆಲ್ಪ್ ಮಾಡಲ್ವಾ? ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಕಣೋ. ನಿನಗೋಸ್ಕರನೇ ಕಾಯ್ತಾ ಇರ್ತೀವಿ. ಹಾ, ಅಡ್ರೆಸ್ ಎಲ್ಲಿ? ಇಲ್ಲಿ ಕಂಫರ್ಟ್ ಹೋಟ್ಲ್ ಅಂತ ಯಾವುದೋ ಒಂದಿದೆ. ಕಾರ್ ಕಳಿಸ್ತೀನಿ. ಹಾಂ ಓಕೆ. ಹೌದು ವೈದೇಹಿ, ನಿನ್ನ ಏರ್ ಬ್ಯಾಗ್ ಯಾಕೋ ಓಪನ್ ಆಗಲಿಲ್ಲ? ಸೀಟ್ ಬೆಲ್ಟು ಸರಿ ಇರಲಿಲ್ಲ ಬಾವ. ವೈದೇಹಿ, ಯೋಚನೆ ಮಾಡಬೇಡ, ಏನೂ ಆಗಲ್ಲ. ಏನಪ್ಪ ವೆಂಕಟಪ್ಪ ಎಲ್ಲಿ? ವೆಂಕಟ ಊರಲ್ಲಿಲ್ಲ ತಾತ, ಅವನ ಕೆಲಸ ನನಗೆ ಮಾಡಕ್ಕೆ ಹೇಳಿದ್ದಾನೆ. ಚಿಕ್ಕ ಯಜಮಾನ್ರು ಅಮ್ಮವರು ಬರ್ತಿದ್ದಾರೆ, ಎಲ್ಲ ವ್ಯವಸ್ಥೆ ಆಗಿದೆಯಾ? ಹಾ ಮಾಡಿದೀವಿ ತಾತ. ನಮಸ್ಕಾರ ಯಜಮಾನ್ರೆ. ಬನ್ನಿ. ನಮಸ್ಕಾರ ಅಮ್ಮವ್ರೆ. ಬನ್ನಿ ಬನ್ನಿ. ನಮಸ್ಕಾರ ಅಮ್ಮವ್ರೆ. ನಮಸ್ಕಾರ ಅಮ್ಮವ್ರೆ. ನಮಸ್ಕಾರ ಅಮ್ಮವ್ರೆ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಮಸ್ಕಾರ ಯಜಮಾನ್ರೆ. ದೊಡ್ಡ ಯಜಮಾನ್ರು ಅಮ್ಮವರು ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ಮೆಲ್ರೂ ಕೇಳಿದೆ ಅಂತ ಹೇಳು ಅಂದ್ರು. ದೊಡ್ಡ ಯಜಮಾನ್ರಿಗೆ ನಮ್ಮ ಕಂಡ್ರೆ ತುಂಬ ಇಷ್ಟ. ನಾವೆಲ್ಲರೂ ನಿಮ್ಮ ದಯೆಯಿಂದನೇ ಬದುಕ್ತಾ ಇರೋದು. ಇದು ನಮ್ಮ ಹೊಲದಲ್ಲಿ ಬೆಳೆದ ಧಾನ್ಯ, ತಗೊಳ್ಳಿ. ನನಗೆ ಹಾಕಿವೆಲ್ಲ. ಹಾಗ ಅನ್ಬಾರ್ದಪ್ಪ. ಈ ಧಾನ್ಯನ ನಾವು ಅಮ್ಮವ್ರಿಗೆ ನೈವೇದ್ಯಕ್ಕೆ ಇಡ್ತೀವಿ. ಮತ್ತೆ ನಮಗ್ ಕೊಡ್ತಾ ಇದ್ದೀರಲ್ಲ? ಅಯ್ಯೋ, ಹಾಗೆ ಕಂತೀರಮ್ಮ. ನಿಮಗೆ ಗೊತ್ತಿಲ್ಲಮ್ಮ, ನಿಮ್ಮ ಮನೆಯವರೆಲ್ಲ ನಮ್ಮ ಊರವ್ರಿಗೆ ದೇವ್ರ ಸಮಾನನಮ್ಮ. ಈಗ ನೀವು ತಾಯಿ ಬೇರೆ ಆಗ್ತಿದ್ದೀರಮ್ಮ. ನಿಮ್ಮ ಮಗು ಆರೋಗ್ಯಕ್ಕೆ ಈ ಧಾನ್ಯಗಳು ತುಂಬ ಒಳ್ಳೇದಮ್ಮ. ನಾವು ಅಮ್ಮೋರ ಪೂಜೆಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಆಗ್ಲಿ, ಸರಿ. ಅಮ್ಮೋರೇ, ನಡೆಯಕ್ಕಾಗತ್ತೆ ಅಲ್ವಾ? ಪರವಾಗಿಲ್ಲ ಬಾವ, ನಡೀತೀನಿ. ಇದನ್ನ ಹಿಡ್ಕೊಳ್ಳಿ ಸ್ವಲ್ಪ. ಇರು. ಬಾವ, ಏನ್ ಮಾಡ್ತಾ ಇದೀಯ ಬಾವ? ಏನೂ ಇಲ್ಲ, ಒಂದ್ ನಿಮಿಷ ನೀನ್ ಸೈಲೆಂಟ್ ಆಗಿರು. ಬಾವ ಬಾವ, ಎಲ್ಲರೂ ನೋಡ್ತಾ ಇದ್ದಾರೆ ಬಾವ, ಕೆಳಗಿಳಿಸು ಬಾವ. ಏನೂ ಆಗಲ್ಲ, ಎಲ್ರೂ ನಮ್ಮವರೇ. ಬಾವ ಬೇಡ ಬಾವ. ವೈದೇಹಿ, ಇಳಿಸು ಬಾವ ಪ್ಲೀಸ್. ಅರೆ ಬೇಡ ವೈದೇಹಿ, ಇಳಿಸು. ನನ್ಗೇನೂ ಆಗಲ್ಲ ಬಾವ. ನೋಡಿದ್ಯಾ ಬಾವ ಅವ್ರೇನಂದ್ರು ಅಂತ? ನಮ್ ಮಗುಗ್ ಒಳ್ಳೇದಾಗ್ಬೇಕು ಅನ್ನೋದಕ್ಕೋಸ್ಕರ ಆ ಧಾನ್ಯಗಳನ್ನ ತಿನ್ಬೇಕಂತೆ. ಇಷ್ಟೊಂದ್ ಜನರ ಆಶೀರ್ವಾದ ಇದ್ರೆ ನನ್ ಮಗ ಕ್ಷೇಮವಾಗಿರ್ತಾನೆ. ಇರ್ತಾನೆ ವೈದೇಹಿ. ನಾವು ಬಂದಿರೋದೇ ಆ ತಾಯಿ ಆಶೀರ್ವಾದಕ್ಕೋಸ್ಕರ. ಅದಕ್ಕೆ ಈ ಜನಗಳ ಆಶೀರ್ವಾದನೂ ಸೇರ್ಕೊಂಡಿದೆ. ನಮ್ಮ ಮಗು ಕ್ಷೇಮವಾಗೇ ಇರುತ್ತೆ. ಅಷ್ಟು ದೊಡ್ಡ ಶಾಪ ಇದ್ರೂ ಕೂಡ ನಮ್ ವಂಶ ಇಲ್ಲಿವರೆಗೂ ಬೆಳೆದಿದೆ ಅಂತಂದ್ರೆ
ಆ ದೇವ್ರ ಆಶೀರ್ವಾದ ಜೊತೆ ಇವ್ರ ಆಶೀರ್ವಾದ ಕೂಡ ಕಾರಣ ಆಗಿರತ್ತೆ ಬಾವ. ಸರಿ ಬಾ. ಹೆಲೋ. ಏನು ಹೆಂಡ್ತಿಗೆ ಪಾಪ ಹೆರ್ಗೆ ನೋವು ಬಂದಾಗ ಹೊರಗೆ ಟೆನ್ಷನಲ್ಲಿ ಓಡಾಡೋ ಗಂಡನ್ ಥರ ಇಲ್ಲಿ ಓಡಾಡ್ತಿದ್ಯಲ್ಲ ನೀನು. ಏನ್ ಮಾಡು ಅಂತ್ಯ? ಅದಕ್ಕಿಂತ ಜಾಸ್ತಿ ಟೆನ್ಷನ್ ಆಗ್ತಿದೆ. ಟಿವಿಲಿ ಸುದ್ದಿ ಇಲ್ಲ, ಇನ್ನು ಯಾರಿಂದನೂ ನಮ್ ಕಾಲ್ ಬಂದಿಲ್ಲ. ಇಷ್ಟಕ್ಕೂ ಆಕ್ಸಿಡೆಂಟ್ ಆಯ್ತೋ ಇಲ್ವೋ, ಬದುಕಿದಾರೋ ಸತ್ತಿದಾರೋ ಒಂದ್ ನ್ಯೂಸೂ ಇಲ್ಲ. ನೀನ್ ಕಟ್ ಮಾಡಿದ್ದು ಬ್ರೇಕ್ ವೈರೇನಾ? ನನ್ ಮೇಲೆ ಯಾವಾಗ್ಲೂ ಅನುಮಾನ ಪಡ್ತೀಯಲ್ಲ, ನಿನಗೆ ನನ್ ಮೇಲೆ ಕಾನ್ಫಿಡೆನ್ಸೇ ಇಲ್ವಾ? ನಿಮ್ ಟ್ರ್ಯಾಕ್ ರೆಕಾರ್ಡೇ ಆಗಿದೆ ಸರ್. ಈ ಸಲ ಏನಾದ್ರೂ ಉಲ್ಟಾ ಹೊಡೆದ್ರೆ ನಾನೇನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹಾ ಹೌದು, ನ್ಯೂಸ್ ಗೊತ್ತಾಗೋವರೆಗೂ ಯಾಕೆ ಕಾಯ್ಬೇಕು? ದೇವಾಂಶಿಗೆ ಫೋನ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಲ್ವಾ? ಲಿಫ್ಟ್ ಮಾಡಿದ್ರೆ ಇಲ್ಲ ಅಂತ, ಒಂದ್ ವೇಳೆ ಮಾಡಿದ್ರೆ ಏನ್ ನಡೆದಿದೆಯೋ ಗೊತ್ತಾಗುತ್ತೆ. ಇದಕ್ಕೆ ನಿಂಗ್ ತಲೆ ಇಲ್ಲ ಅಂತ ಹೇಳಿದ್ದು. ದೇವಾಂಶ್ ಎಲ್ಲಿಗಾದ್ರೂ ಹೋದಾಗ ನೀನ್ ಕಾಲ್ ಮಾಡಿದ್ಯಾ? ಸಡನ್ ಆಗಿ ಫೋನ್ ಮಾಡಿ ಎನ್ಕ್ವೈರಿ ಮಾಡಿದ್ರೆ ಅವನಿಗೆ ಇಲ್ದೇ ಇರೋ ಅನುಮಾನ ಬರುತ್ತೆ. ಅದು ನಿಜಾನೇ, ಆದ್ರೆ ಇವಾಗ ನನ್ ಚಿಂತೆ ಇಲ್ಲ. ಆಕ್ಸಿಡೆಂಟ್ ಆಯ್ತೋ ಇಲ್ವೋ ಅನ್ನೋದ್ರ ಮೇಲೆ ಇದೆ. ಏನು ನಡೀಲಿಲ್ಲ ಅನ್ಕೋ, ನಾ ಮತ್ತೆ ನಿನ್ ಮುಂದೆ ತಲೆ ತೆಗ್ಸ್ಬೇಕಲ್ಲ, ಅದೇ ಟೆನ್ಷನ್. ಏನೋ ಬಾಲ ಸುಟ್ಟು ಬೆಕ್ತರ ಓಡಾಡ್ತಾ ಇದೆಯಲ್ಲ? ಏನಿಲ್ಲ ಅಜ್ಜಿ, ಏನಿಲ್ಲ. ಈ ಮುದ್ಕಿನೇನಾದ್ರೂ ಕೇಳಿದ್ರೆ ಅವ್ರ ಬಗ್ಗೆ ಗೊತ್ತಾಗುತ್ತೆ. ಅಜ್ಜಿ, ದೇವಾಂಶಿಗೆ ಫೋನ್ ಮಾಡಿದ್ಯಾ? ಇಲ್ಲ ಕಣೋ, ಯಾಕೆ? ಏನಿಲ್ಲ, ತಲುಪಿದ್ರಾ ಇಲ್ವಾ ಅಂತ ಒಂದ್ಸರಿ ಫೋನ್ ಮಾಡಿ ಅಜ್ಜಿ. ಅವ್ರೇನೋ ಇಬ್ರು ಆರಾಮಾಗಿ ಕಾರಲ್ಲಿ ಹೋಗ್ತಾ ಇದ್ದಾರೆ, ಮಧ್ಯದಲ್ಲಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ಬೇಕಾ? ನಿನಗೆ ಹೆಂಡತಿ ಮಕ್ಕಳು ಇದ್ದಿದ್ರೆ ಗೊತ್ತಾಗ್ತಾ ಇತ್ತು. ಅದರ ಅನುಭವನೇ ನಿನಗಿಲ್ಲ, ಅದಕ್ಕೆ. ಏ ಮುದ್ಕಿ, ನೀನ್ ಈ ತರ ಮಾತಾಡ್ದಾಗೆಲ್ಲ ಆ ದೇವಾಂಶ್ನ ಯಾವಾಗ ಸಾಯಿಸ್ತೀನೋ ಅಂತ ದ್ವೇಷ ಜಾಸ್ತಿ ಆಗ್ತಾನೆ ಇರುತ್ತೆ. ಮೇಡಮ್, ದೇವಾಂಶ್ ಅವ್ರ ಕಾರು ಬ್ರೇಕ್ ಡೌನ್ ಆಗಿತ್ತು, ಕೀ ಕೊಡೋದಕ್ಕೆ ಹೇಳಿದ್ರು. ಏನ್ ಹೇಳ್ತಾ ಇದ್ದೀರಾ? ಆಯ್ತಾ? ಈಗ ಎಲ್ಲಿದ್ದಾರೆ? ಗೊತ್ತಿಲ್ಲ ಮೇಡಮ್, ಬ್ರೇಕ್ ಫೇಲ್ ಆಗಿತ್ತು, ಕೀ ನಿಮಗೆ ಕೊಡಕ್ಕೆ ಹೇಳಿದ್ರು. ಬರ್ತೀನಿ ಮೇಡಮ್. ಕಾರ್ ಬ್ರೇಕ್ ಫೇಲ್ ಆಯ್ತಾ? ಅಂದ್ರೆ ಯಾವ ಅನಾಹುತನೂ ಆಗಿಲ್ಲ ಅಲ್ವಾ? ದೇವಾಂಶ್ ವೈದೇಹಿ ಹೇಗಿದಾರೋ ಏನೋ. ಮೊದ್ಲೇ ಅವಳು ತಾಯಿ ಬೇರೆ ಆಗ್ತಾ ಇದ್ದಾಳೆ. ಅರ್ಜೆಂಟಾಗಿ ಅವ್ರು ಫೋನ್ ಮಾಡ್ಬೇಕು. ನೀನ್ ಹಾಗೆ ನೋಡ್ಬೇಡ ನನ್ನ. ಬ್ರೇಕ್ಸ್ ಫೇಲ್ ಆಗಿದೆ ಅಲ್ವಾ, ಆಕ್ಸಿಡೆಂಟ್ ಆಗಿದೆ ಅಲ್ವಾ, ಖಂಡಿತ ಮುಗಿಸುತ್ತಿರುತ್ತೆ. ಇವಾಗ ಫೋನ್ ಮಾಡ್ತಾರಲ್ಲ, ಗೊತ್ತಾಗುತ್ತೆ. ಬಾ ಹೋಗೋಣ, ಬಾ. ಫೋನ್ ತೆಗಿಯೋ. ಅವನು ಫೋನೇ ತೆಗಿತಿಲ್ಲ ನೋಡು. ಫೋನ್ ಕೂಡ ತೆಗಿತಿಲ್ಲ ಅಂದ್ರೆ ನನ್ಗೆ ಯಾಕೋ ಭಯ ಆಗ್ತದೆ ಅತ್ತೆ. ಅಯ್ಯೋ, ಏನೋ ಆಗಿರಲ್ಲತ್ತೆ. ಆಗಿದ್ದಿದ್ರೆ ಕಾರ್ಗಿಂತ ಮುಂಚೆ ಅವರೇ ಬಂದಿರೋರು. ಅದೇ ಏನಾದ್ರೂ ಆಗಿದ್ದಿದ್ರೆ ತಿರುಗಿ ವಾಪಸ್ ಬಂದಿರೋರು ಅಂತಂದೆ. ಅವ್ರ ವಿಷಯ ಆಗಿರ್ಲಿ, ಹೊಟ್ಟೆಲಿರೋ ಮಗುಗೇನಾಗಿರ್ಬೋದು? ಏ, ಮೊದ್ಲೇ ಭಯದಲ್ಲಿದ್ದೀವಿ, ಮತ್ತೆ ಭಯ ಪಡಿಸ್ತಾ ಇದೀರಲ್ಲ. ದೇವ್ರ ದಯದಿಂದ ಏನೂ ಆಗಿರಲ್ಲ. ಮತ್ತೆ ಫೋನ್ ಮಾಡ್ತೀನಿ. The number you have dialed is not responding. Please try again later. ಹಲೋ ದೇವಾಂಶ್, ಹಲೋ ಹಲೋ, ಹೇಗಿದೆಯೋ? ನಿನಗೇನೂ ಆಗಿಲ್ಲ ಅಲ್ವಾ? ವೈದೇಹಿ ಹೇಗಿದ್ದಾಳೆ? ಇಂದು, ಯಾಕೆ ಗಾಬರಿ ಆಗ್ತಾ ಇದೆಯಾ? ಏನಾಯ್ತೀಗ? ಅಮ್ಮ, ಏನು ಆಗದೆ ಇರೋ ಹಾಗೆ ಏನಾಯ್ತು ಅಂತ ಕೇಳ್ತಿದ್ಯಲ್ಲೋ. ಈಗ ಎಲ್ಲಿದ್ದೀರಾ ನೀವು? ನಾವು ಗೆಸ್ಟ್ ಹೌಸಲ್ಲಿ ಇದೀವಮ್ಮ.
ಸರಿ ನಿನಗೇನೂ ಆಗಿಲ್ಲಲ್ವಾ? ಎಲ್ಲಿ ವೈದೇಹಿಗೆ ಫೋನ್ ಕೊಡು. ಕೊಡ್ತೀನಿ ಇರು, ಮಾತಾಡು. ಅಮ್ಮ ವೈದೇಹಿ, ನಿನಗೇನೂ ಆಗಿಲ್ಲಲ್ವಾ? ಏನಾಗಿಲ್ಲ ಅಜ್ಜಿ, ಚೆನ್ನಾಗೇ ಇದ್ದೀವಿ. ಕಾರ್ ಕೆಟ್ಟೋಯ್ತು ಅಂತ ಮನೆಗೆ ಬಂದು ಕೀ ಕೊಟ್ಟು ಹೋದ್ರು. ಬ್ರೇಕ್ ಫೇಲ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಏನಾಯ್ತೋ ಏನೋ ಅಂತ ಎಲ್ಲರೂ ತುಂಬ ಹೆದರ್ಕೊಂಡ್ವಿ. ಅದಾ, ಬ್ರೇಕ್ ಫೇಲ್ಯೂರ್ ಆಗಿತ್ತು, ಕಂಟ್ರೋಲ್ ಮಾಡಿದ್ವಿ, ನಮ್ಗೆ ಯಾರಿಗೂ ಏನೂ ಆಗಿಲ್ಲ. ನಿಮ್ಗಾಗಲೇ ಹೇಳಬೇಕಾಗಿತ್ತಮ್ಮ. ಐ ಆಮ್ ರಿಯಲಿ ಸಾರಿ ಮಾ. ಉಳ್ಕೊಂಬಿಟ್ಟ. ಛೇ, ನಮ್ಮ ಪ್ಲಾನ್ ಹಾಳಾಯ್ತು. ನಮ್ ಚಿಂತೆ ಎಲ್ಲ ಹೊಟ್ಟೆಲಿರೋ ಮಗು ಬಗ್ಗೆನೇ ಕಣೋ. ಮನೆಯವ್ರು ಎಲ್ಲರೂ ಆಶೀರ್ವಾದ ಇರಬೇಕಾದ್ರೆ ಮಗುಗೆ ಏನೂ ಆಗಲ್ಲಮ್ಮ, ಯೋಚನೆ ಬೇಡ. ಅಂದ್ರೆ ಈ ಪರಿಸ್ಥಿತಿನಲ್ಲಿ ವೈದೇಹಿ ಟ್ರಾವೆಲೇ ಮಾಡಬಾರ್ದಲ್ವಾ? ಅಂಥದ್ರಲ್ಲಿ ಕಾರ್ ಬ್ರೇಕ್ಸ್ ಫೇಲ್ ಆಗಿ ಆಕ್ಸಿಡೆಂಟ್ ಆದ್ರೆ ನಮಗೆ ಗಾಬರಿ ಆಗೋದಿಲ್ವಾ ಹೇಳು? ನಿಜವಾಗ್ಲೂ ಏನೂ ಆಗಿಲ್ಲ ಅಲ್ವಾ? ಇಲ್ಲ ಮನೆಯವ್ರ ಚಿಂತೆ ಮಾಡಬಾರ್ದು ಅಂತ ಏನಾದರೂ ಮುಚ್ಚಿಡ್ತಿದ್ಯಾ? ಹೇಳಿದ್ನಲ್ಲ ಅದಕ್ಕೆ, ಕುಟುಂಬದವ್ರ ಆಶೀರ್ವಾದ ಇರಬೇಕಾದ್ರೆ ವೈದೇಹಿಗಾಗ್ಲಿ ಅವಳ ಹೊಟ್ಟೆಲಿರೋ ಮಗುಗಾಗ್ಲಿ ಏನೂ ಆಗಲ್ಲ ಅಂತ. ಅಣ್ಣ, ಅಮ್ಮ ಒಂದು ಸ್ವಲ್ಪ ಫೋನ್ ಕೊಡು. ದೇವಾಂಶ್, ಲಕ್ಕಿ ಅಣ್ಣ, ನಾವು ಬರಬೇಕಾದ್ರೆ ನೀನು ವೈದೇಹಿಗೆ ಗಿಫ್ಟಾಗಿ ಮನೆಯವ್ರು ಒಬ್ಬೊಬ್ರು ಹೆಸರನ್ನು ಬರೆದು ನಮ್ಮ ಕೈಗೆ ಬಲೂನ್ಸ್ ಕೊಟ್ಟಿದ್ದೆ ಅಲ್ವಾ? ಇವತ್ತು ಆ ಬಲೂನ್ಸೆ ಇಷ್ಟು ದೊಡ್ಡ ಅಪಾಯದಿಂದ ನಮ್ಮ ವಂಶದ ಕುಡಿನ ಕಾಪಾಡಿದೆ ಅಣ್ಣ. ಹೌದಾ? ಹೌದಣ್ಣ, ಅಂತ ದೊಡ್ಡ ಅಪಘಾತ ನಡೆದ್ರು ವೈದೇಹಿಗೆ ಏನೂ ಆಗಲಿಲ್ಲ. ಅದಕ್ಕೆ ನೀನು ಕೊಟ್ಟು ಬಲೂನ್ಸೇ ಕಾರಣ. ನಾವಿಲ್ಲಿ ಮಗುನ್ ಸಾಯಿಸ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಾ ಇದ್ರೆ ನಿನ್ ಕಾಲಿಲ್ದೇ ಇರೋ ಗಂಡ ನೋಡಿದ್ರೆ 30 ರೂಪಾಯಿ ಬಲ್ಲೂನ್ನ ಗಿಫ್ಟಾಗಿ ಕೊಟ್ಟು ಅದನ್ನ ಕಾಪಾಡ್ಬಿಟ್ಟ. ನಿನ್ ಗಂಡನೇ ನಿನಗೆ ಶತ್ರು. ಕೊಡಿಲಿ, ಹೋಗ್ಲಿ ಬಿಡು ದೇವಾಂಶ್. ಆ ದೇವ್ರ ದಯದಿಂದ ದೊಡ್ಡ ಅನಾಹುತ ತಪ್ತು. ಹುಷಾರಾಗಿ ಮನೆಗೆ ಬನ್ನಿ. ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡ ಇಂದು, ಆದಷ್ಟು ಬೇಗ ಮನೆಗೆ ಬರ್ತೀವಿ. ಭಗವಂತ. ಸರಿ, ಪೂಜೆಗೆ ಹೋಗೋಣವಾ? ಛೇ, ಅಂಥ ದೊಡ್ಡ ಆಕ್ಸಿಡೆಂಟ್ ಆದ್ರೂ ಏನೂ ಆಗಿಲ್ಲ ಅಂದ್ರೆ ವೈದೇಹಿ ಅದೃಷ್ಟನೋ ನನ್ನ ದುರದೃಷ್ಟನೋ ಒಂದು ಅರ್ಥ ಆಗ್ತಿಲ್ಲ. ಅಲ್ಲ, ನಿನ್ ಕೈಗುಣನೇ ಸರಿ ಇಲ್ಲ, ಅದರಿಂದ ಏನ್ ಮಾಡಿದ್ರು ಹಾಳಾಗತ್ತೆ. ಈಗ ನನ್ನ ಕೈಗೆ ಯಾಕೆ ಬೈತಾ ಇದೀಯಾ? ಇದಕ್ಕೆ ನೀನೇನೇ ಹೇಳಿದ್ರು ಇಲ್ಲ ಅಂದೆ ಅದನ್ನೆಲ್ಲ ಮಾಡುತ್ತೆ. ನಿನಗೆ ಆಗ್ಬರ್ದೇ ಇರೋ ಕೈ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಬೇರೆ ಯಾವುದೂ ಅಲ್ಲ, ನಿನ್ನ ಗಂಡನ ಕೈ. ಹೌದು, ಯೂಶಲಿ ಬ್ರೇಕ್ ಏನಾದರೂ ಫೇಲ್ ಆದ್ರೆ ಕೈಯೋ ಕಾಲೋ ಹೋಗ್ಬೇಕು, ಕಡೆ ಪಕ್ಷ ಮಗುನಾದ್ರೂ ಸಾಯ್ಬೇಕು. ಆದ್ರೆ ನಿನ್ ಗಂಡ ಕೈಯಾರೆ ಬಲೂನ್ಸ್ ಕೊಟ್ನಲ್ಲ, ಅದೇ ಕಾಪಾಡಿರೋದು. ಬೈಯೋ ಹಾಗಿದ್ರೆ ನಿನ್ ಗಂಡನ ಕೈಗೆ ಬೈ, ನನ್ನ ಕೈಗೆ ಮಾತ್ರ ಅನ್ಬೇಡ. ಗೋಲ್ಡನ್ ಹ್ಯಾಂಡ್ ಬಂಗಾರಿ ಇದು. ಗೋಲ್ಡನ್ ಹ್ಯಾಂಡ್ ನನಗಲ್ಲ, ನನ್ನ ಶತ್ರುಗಳಿಗೆ. ಏನೋ ಒಂದ್ ಬಿಡು. ಈಗ ನೀನ್ ನನ್ನನ್ನ, ನಾನ್ ನಿನ್ನನ್ನ ಅನ್ನೋದ್ರಿಂದ ಏನು ಉಪಯೋಗ ಇಲ್ಲ ಊರ್ಮಿಳ. ಅವ್ರ ಅಪಾಯದಿಂದ ತಪ್ಪಿಸ್ಕೊಂಡಿದ್ದಾರೆ. ಈಗ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಇವತ್ತು ರಾತ್ರಿ ಅವಳಿಗೆ ನಿದ್ದೆ ಮಾಡದೇ ಇರೋ ಥರ ಏನಾದರೂ ಮಾಡಬೇಕು. ನೀನ್ ಏನು ಮಾಡೋ ಅವಶ್ಯಕತೆ ಇಲ್ಲ. ತುಂಬಾ ದಿನ ಆದ್ಮೇಲೆ ಏಕಾಂತವಾಗಿರೋ ಅವಕಾಶ ಸಿಕ್ಕಿದೆ. ನಿದ್ದೆ ಮಾಡದೆ ಪಾರ್ಟಿ ಮಾಡ್ತಾರೆ ಬಿಡು. ನಾನು ಹೇಳಿದ್ದೇನು, ನೀನ್ ಮಾತಾಡ್ತಿರೋದೇನು? ಅವ್ರಿಗಿವತ್ತು ನಾವೇನಾದ್ರೂ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಹೇಳು ಊರ್ಮಿಳಾ, ಹೇಗಿದ್ಯಾ ಚಂಚಲ? ಇನ್ನೂ ನಾನು ಬದುಕೇ ಇದ್ದೀನಿ. ನೀನ್ ಸರಿಯಾದ ಸಮಯಕ್ಕೆ ಅವತ್ ನನ್ನ ಆಚೆ ಕಳ್ಸಿದಕ್ಕೆ ಬದುಕಿದ್ದೀನಿ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಸತ್ತೋಗ್ತಿದ್ದೆ. ನೋಡು, ಈಗ ತಾನೇ ಹಾಸ್ಪಿಟಲಿಂದ ಆಚೆ ಬಂದೆ. ಇಷ್ಟು ಬೇಗ ನೀನೆಲ್ ಸಾಯ್ತ್ಯ ಹೇಳು ಚಂಚಲ? ಕಾರ್ ಬಾಂಬ್ ಬ್ಲಾಸ್ಟ್ ಆದ್ರೂ ಬದುಕುಳ್ದೆ. ಇನ್ ಈ ವಿಷ ಏನ್ ಮಾಡುತ್ತೆ ಹೇಳು? ನೀನ್ ಸೇಡ್ ತೀರ್ಸ್ಕೊಳ್ಳೋವರೆಗೂ ನೀನ್ ಖಂಡಿತ ಸಾಯಲ್ಲ ಬಿಡು. ನಿನಗೀಗ ಸೇಡ್ ತೀರ್ಸ್ಕೊಳ್ಳೋ ಅವಕಾಶ ಬಂದಿದೆ, ತೀರಿಸ್ಕೊ.
ಸೇಡು ಅಂದಿದ ತಕ್ಷಣ ಮತ್ತೆ ಜೀವ ಬಂದಾಗಾಯ್ತು. ಹೇಳು, ಏನ್ ಮಾಡ್ಬೇಕು? ನಿನ್ನೆ ಅರ್ಧಕ್ಕೆ ನಿಂತೋಗಿದ್ದನ್ನ ಇವತ್ತು ಪೂರ್ತಿ ಮುಗಿಸ್ಬೇಕು. ಮತ್ತೆ ಏನಾದ್ರೂ ಬೆರೆಸ್ಬೇಕಾ? ಅದು ಮಾತ್ರ ಬೇಡ. ಈ ಸಲನೂ ನನ್ಗದನ್ನ ತಿನ್ಸಿದ್ರೆ ನಾನು ಡೈರೆಕ್ಟ್ ಆಗಿ ಸತ್ತು ಹೋಗ್ತೀನಿ. ಇಲ್ಲಿ ಕೇಳು, ಅಮ್ಮನವ್ರ ಆಶೀರ್ವಾದಕ್ಕೋಸ್ಕರ ದೇವಾಂಶ್ ಮತ್ತೆ ವೈದೇಹಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅವರಿಗೆ ಆಶೀರ್ವಾದನೂ ಸಿಗ್ಬಾರ್ದು, ಆಸೆ ಪಟ್ಟಿದ್ದು ಸಿಗ್ಬಾರ್ದು. ನಿನಗೆ ಅರ್ಥ ಆಯ್ತಾ? ಅರ್ಥ ಆಯ್ತು. ಹೊಟ್ಟೆಲಿರೋ ಮಗು ಸಾಯ್ಬೇಕು. ಕರೆಕ್ಟ್. ಎಷ್ಟು ಸಂತೋಷವಾಗಿ ಇಲ್ಲಿಂದ ಅಲ್ಲಿ ಹೊರಟಿದಾರೋ, ಮಗುನ ಕಳ್ಕೊಂಡು ದುಃಖದಲ್ಲಿ ವಾಪಸ್ ಬರಬೇಕು. ಇಲ್ಲಾದ್ರೆ ವೇಷ ಮರ್ಸ್ಕೊಂಡು ಏನೇ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಪಡ್ಬೇಕಾಗಿತ್ತು. ಆದ್ರೆ ಅದು ನನ್ ಜಾಗ, ನನ್ ಜನಗಳಿರೋ ಜಾಗ. ಏನೇ ಮಾಡ್ಬೇಕು ಅಂದ್ರೂ ಚಿಟ್ಕಿ ಹೊಡಿಯೋಷ್ಟ್ರಲ್ಲಿ ಮಾಡ್ಬಿಡ್ತೀನಿ. ಏನ್ ಮಾಡಕ್ ಹೊರಟಿದ್ಯಾ? ಇಲ್ಲಿವರೆಗೂ ನಾನ್ ವಿಷ ಕಕ್ಕಿದ್ದೀನಿ. ಈಗ ವಿಷ ಜಂತು ಕೈಲಿ ಕಚ್ಚಿ ಅವಳನ್ನ ಸಾಯಿಸ್ತೀನಿ. ಇದು ನನಗ್ ಬೇಕು ಚಂಚಲ. ಕಚ್ಚಿದ್ರೆ ಕೈಲಾಸಕ್ಕೆ ಹೋಗ್ಬೇಕು. ನೀನ್ ಹೆಲ್ಪಿಗೆ ವಾಲಿನ್ ಕಳಿಸ್ತೀನಿ. ಇಬ್ರು ಸೇರಿ ಕೆಲ್ಸ ಮುಗಿಸ್ಕೊಂಡ್ ಬನ್ನಿ. ಸರಿ. ಕೇಳಿಸ್ಕೊಂಡ್ಯಲ್ಲ? ಚಂಚಲಂಗೆ ಹೆಲ್ಪ್ ಮಾಡಕ್ ಹೋಗು. ವೈದೇಹಿನ ಮೇಲ್ ಕಳಿಸ್ಬಿಟ್ ಬನ್ನಿ. ಹೋಗ್ತೀನಿ ಬಂಗಾರಿ, ನೀನು ಹೇಳಿದ್ಮೇಲೆ ಹೋಗ್ತಾ ಇರ್ತೀನ. ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡೇ ಬರ್ತೀನಿ. ಆಲ್ ದ ಬೆಸ್ಟ್. ನಿನಗ ಆ ವೈದೇಹಿ ಸಾಯ್ಬೇಕು, ನನಗೆ ಆ ದೇವಾಂಶ್ ಸಾಯ್ಬೇಕು. ಇಬ್ರು ಒಂದೇ ಸರಿ ಸಾಯಿಸ್ಬಿಟ್ಟು ಬರ್ತೀನಿ. ನೋಡಿದ್ರಲ್ವಾ ಹೇಗ್ ಬುಸ್ಕೊಡ್ತದೆ ಅಂತ? ಒಂದ್ಸಲ ಕಚ್ಚಿದ್ರೆ ಅವಳು ಸಾಯ್ಬೇಕು ನಾಗ. ಆ ದೇವ್ರೇ ಬಂದ್ರು ಅವಳನ್ನ ಕಾಪಾಡಬಾರ್ದು. 35 ದಿವಸದಿಂದ ವಿಷ ಕಕ್ಕಿಲ್ಲಮ್ಮ. 35 ಜನ ಸಾಯಿಸೋಷ್ಟು ವಿಷ ಇದೆ. ಇದೇನಾದ್ರೂ ಒಬ್ರಿಗೆ ಕಚ್ಚಿದ್ರೆ ಬದುಕೋದು ಅಸಾಧ್ಯ ಆಗುತ್ತೆ. ಒಂದೇ ನಿಮಿಷದಲ್ಲಿ ಕಚ್ಕೊಂಡವ್ರ ಪ್ರಾಣ ಹೋಗುತ್ತೆ. ಕಚ್ಚಿದ್ರೆ ಸಾಯ್ತಾರೆ, ಹೌದು. ಆದ್ರೆ ನಮಗ್ ಬೇಕಾದವ್ರನ್ನ ಇದ್ರ ಕೈಲಿ ಕಚ್ಸೋದು ಹೇಗೆ? ಅದಕ್ಕೆ ಅಲ್ವಾ ನಾವ್ ಈ ನಾಗನ್ ಹತ್ರ ಬಂದಿರೋದು. ಇದೇನು ಮಾಮೂಲಿ ಹಾವು ಅನ್ಕೊಂಡ್ರ? ನಾವ್ ಯಾರನ್ನ ಕಚ್ಚಬೇಕಂತೀವೋ ಅವರನ್ನೇ ಕಚ್ಚುತ್ತೆ. ವಶೀಕರಣ ಮಾಡಿರೋ ಹಾವು. ಅಂದ್ರೆ? ಅದೇ ಸರ್, ಹಿಪ್ನಟೈಸ್ ಅಂತ ಏನೋ ಅಂತಾರಲ್ಲ. ಹಿಪ್ನೋಟೈಸಾ? ಏನು, ಹಾವನ್ನು ಹಿಪ್ನೋಟೈಸ್ ಮಾಡ್ಬೋದಾ? 100 ಜನದ ಮಧ್ಯ ಬಿಟ್ರು ಯಾರನ್ನ ಕಚ್ಚಬೇಕೋ ಅವ್ರನ್ನ ಕಚ್ಚೋವರೆಗೂ ಈ ಹಾವು ವಾಪಸ್ ಬರೋದಿಲ್ಲ. ಕಚ್ಚದ್ಮೇಲೆ ಮಾತ್ರನೇ ವಾಪಸ್ ಬುಟ್ಟಿಗೆ ಬರುತ್ತೆ. ಅದು ಇದ್ರ ಸ್ಪೆಷಾಲಿಟಿ. ಹೌದಾ? ನಂಬಕ್ಕೆ ಆಗ್ತಿಲ್ಲ. ಹೋಗ್ಲಿ, ನಿನಗ್ ಕಚ್ಚೋದಕ್ ಹೇಳ, ಆಗ ನಂಬಿಕೆ ಬರ್ಬೋದು. ಆ ರಿಸ್ಕ್ ಎಲ್ಲ ಬೇಡ ಬಿಡು. ಇಂಥವ್ರನ್ನೇ ಕಚ್ಚಬೇಕು ಅಂತ ಹೇಗೆ ಹೇಳ್ತಾನೆ ಅಂತ ಕೇಳ್ತಾ ಇದ್ದೀನಿ. ಒಬ್ಬನ್ ತೋರ್ಸ್ ನಾವು ಕಚ್ಚು ಅಂದ್ರೆ ಕಚ್ಬಿಡುತ್ತಾ? ಆಗಲ್ಲ. ಯಾರನ್ನ ಕಚ್ಚಬೇಕೋ ಅವ್ರು ಹಾಕೊಳ್ಳೋ ಅಂತ ಬಟ್ಟೆ ಬೇಕು. ಅದರಿಂದ ಒಂದು ಚಿಕ್ಕ ತುಂಡು ತಗೊಂಡು ಈ ಬುಟ್ಟಿಯೊಳಗೆ ಇಟ್ವಿ ಅಂದ್ರೆ ಅದೇ ಆ ವ್ಯಕ್ತಿನ ಹುಡ್ಕೊಂಡೋಗಿ ಕಚ್ಬಿಟ್ಟು ಬರುತ್ತೆ. ಓ, ಸೂಪರ್ ಆಗಿದೆ. ಆದ್ರೆ ಇದ್ರಲ್ಲಿ ಬಟ್ಟೆ ಹಾಕಿ ಹಾವು ಹುಡ್ಕೊಂಡೋಗಿ ಕಚ್ಚೋವರೆಗೂ ನಾವು ಯಾಕೆ ಕಾಯ್ತಾ ಕೂತಿರ್ಬೇಕು? ಇದನ್ನೇ ಅವ್ರ ಹತ್ರ ಕರ್ಕೊಂಡೋಗ್ಬಿಟ್ರೆ ಕೆಲಸ ಬೇಗ ಆಗುತ್ತೆ. ಕಚ್ಚಿದ ತಕ್ಷಣ ಅವಳನ್ನ ಕಾಪಾಡದೆ ಇರೋ ಹಾಗೆ ದೇವಾಂಶ್ನ ಎಲ್ಲಾದ್ರೂ ದೂರ ಕಳಿಸ್ಬೇಕು. ನಡಿ ನಾಗ.